ಪೆಟ್ರೋಲ್. ಆರೋಯ್ತಾ? ಮೋಸ್ಟ್ಲಿ ಮಿಕ್ಸಿಂಗ್ ಸರಿ ಹೋಗಿಲ್ಲ ಅನ್ಸುತ್ತೆ. ನಿನಗೆ ತಲೆ ಸರಿಯಾಗಿಲ್ಲ ಹರ್ಷ. ಎಂತ ದಡ್ಡನ್ಗಾದ್ರೂ ಅರ್ಥ ಆಗುತ್ತೆ ಇಂಥದ್ದೆಲ್ಲ ವರ್ಕ್ ಆಗಲ್ಲ ಅಂತ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಹರ್ಷ? ನೋ ನೋ ಮಾನ್ಸಿ, ಇಟ್ಸ್ ಬಯೋಪೆಟ್ರೋ, ವರ್ಕ್ ಆಗ್ಲೇಬೇಕು ಮಾನ್ಸಿ. ಅಲ್ಲಿ ವರ್ಕ್ ಆಗಿತ್ತಲ್ಲ, ಮೋಸ ಹೋಗ್ಬಿಟ್ನಾ? ನೋ ನೋ, ನೀನು ಮ್ಯಾಚ್ ಬಾಕ್ಸ್ ಕೊಡು, ಮ್ಯಾಚ್ ಬಾಕ್ಸ್ ಕೊಡು ಮಾನ್ಸಿ. ವೇಟ್, ಏನಂತೀಯ ಈಗ? ಈ ತರ ಸಿಲ್ಲಿ ಮ್ಯಾಟರ್ಸ್ಗೆ ಕೋಟಿ ಖರ್ಚು ಮಾಡ್ಕೊಂಡು ಓಡಾಡ್ತಿದ್ಯಲ್ಲ ಹರ್ಷ, ಇದರಿಂದ ಯಾರಿಗೆ ಲಾಭ ಆಗ್ತಿದೆ? ಡ್ಯಾಮಿಡ್, ಅವತ್ತು ನೋಡಿದ್ರೆ ವಿಧಾನಸೌಧ ತಗೋತೀನಿ ಅಂತ ದುಡ್ಡು ಖರ್ಚು ಮಾಡಿದೆ, ಗೋಮೂತ್ರದಲ್ಲಿ ಚಿನ್ನ ತೆಗಿತೀನಿ ಅಂತ ಓಡಾಡಿದೆ. ಇನ್ ರೀಸೆಂಟ್ ಡೇಸ್ ದುಡ್ಡಿನ ಮಿಷಿನ್ ಮಾಡ್ತೀನಿ ಅಂತ ದುಡ್ಡೇ ಕಳ್ದೆ. ಇದರಿಂದ ದೊಡ್ಡದಾಗೇನೋ ಸಾಧಿಸ್ತೀನಿ ಅಂತ ಬೇರೆ ಹೇಳ್ತೀಯ. ನೀನು ಇಷ್ಟು ದಿನ ಮಾಡಿದ್ರಲ್ಲಿ ಯಾವುದಾದ್ರೂ ಒಂದಾದ್ರೂ ವರ್ಕ್ ಆಗಿದ್ಯಾ? ಆನ್ಸರ್ ಮೀ ಹರ್ಷ. ಆಗಲ್ಲ. ಯಾಕೆ ಹೇಳು? ನೀನು ಏನು ಮಾಡ್ತಿದ್ಯಾ ಅನ್ನೋದು ಅರ್ಥ ಆಗ್ತಿಲ್ಲ. ಏನೋ ಬ್ರೋ ಇನ್ಲಾ, ನೀನು ಇಷ್ಟೆಲ್ಲ ಅವಾಂತರ ಮಾಡಿದ್ರು ನಿನಗೊಂದು ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ, ಅದನ್ನ ಅವರೇ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ ದುಡ್ಡು ಮಾಡೋದಿರ್ಲಿ ಹರ್ಷ, ಕೊನೆ ಪಕ್ಷ ಇರೋದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಆ್ಯಂಡ್ ಯು ನೋ ವಾಟ್, ಯು ಆರ್ ಸಿಕ್ ಹರ್ಷ. ನಿನಗೆ ತಲೆ ಕೆಟ್ಟಿದೆ. ನಿನ್ ಮೊಬೈಲ್ ಕೊಡು, ನಿನ್ ಮೊಬೈಲ್ ಕೊಡು ಹರ್ಷ. ಇನ್ಮೇಲೆ ನಿನ್ ಕೆಟ್ಟ ಬಿಸ್ನೆಸ್ ಐಡಿಯಾಗಳು ಹೊರಗಿನ ಚೆನ್ನಾಗಿ ಗೊತ್ತಾಗಕ್ಕೆ ನಾನಂತೂ ಬಿಡೋದಿಲ್ಲ. ಮಾನ್ಸಿ, ಮಾನ್ಸಿ ಡೋರ್ ತೆಗಿ ಮಾನ್ಸಿ. ಮಾನ್ಸಿ, ಮಾನ್ಸಿ. ಅಕ್ಕ, ಡೋರ್ಗೆ ಯಾಕೆ ಲಾಕ್ ಹಾಕಿದ್ರಿ? ಶಟ್ ಅಪ್. ಕೊಡಿ ಅಕ್ಕ, ಕೀನ ನಾನು ಹಿಡ್ಕೋತೀನಿ. ಅಕ್ಕ, ಮಾನ್ಸಿ, ನನಗೆ ಸಫೋಕೇಟ್ ಆಗ್ತಿದೆ ಮಾನ್ಸಿ. ಮಾನ್ಸಿ, ಮಾನ್ಸಿ ಎಲ್ಲಿದ್ಯಾ ಮಾನ್ಸಿ? ಏನಾಯ್ತು ಮಾನ್ಸಿ? ಹರ್ಷ ಯಾಕೆ ಹಿಂಗ್ ಕೂಗ್ತಾ ಇದ್ದಾನೆ? ಹುಚ್ಚು ಹಿಡ್ದಿದೆ ನಿಮ್ ಮಗಂಗೆ. ಏನ್ ಮಾತಾಡ್ತಿದ್ಯಾ? ಸಾಕಾಗಿದೆ ನನ್ಗೆ. ಯಾವುದೋ ಪೌಡ್ರು ತಂದು ಪೆಟ್ರೋಲ್ ಮಾಡ್ತೀನಿ ಅಂತ ಕೂತಿದ್ದಾರೆ. 4 ಕೋಟಿ ಅಂತೆ. ಹೀಗೆ ದುಡ್ಡು ಕಳೀತಾ ಇದ್ರೆ ಬೀದಿಗೆ ಬೀಳ್ಬೇಕಾಗತ್ ನಾವಿಬ್ರು. ಹರ್ಷನ್ಗೆ ಏನಾಯ್ತು? ಅಷ್ಟೆಲ್ಲ ಗಾಬರಿ ಬೀಳ್ಬೇಡಿ, ಅವ್ರಿಗೇನು ಆಗಿಲ್ಲ. ರೂಮಲ್ಲಿ ಕೂಡಾಕಿದ್ದೀನಿ ಅಷ್ಟೇ. ತಲೆಗೆ ಬಿಸ್ನೆಸ್ ಹುಚ್ಚ ಹತ್ತಿದೆ. ಯಾರ ಮಾತು ಕೇಳ್ತಿಲ್ಲ. ಈಗಾದ್ರೂ ಬುದ್ಧಿ ಬರ್ಲಿ. ಮಾನ್ಸಿ, ಮಾಮ್ ಇನ್ ಲಾ, ಹಿ ಇಸ್ ಸಿಕ್. ನೋಡು, ಹರ್ಷನ್ಗೆ ಏನೂ ಆಗಿಲ್ಲ. ಬಾ, ರೂಮ್ ಬಾಗಿಲು ತೆಗೆಯೋಣ ಬಾ. ನಾವ್ ಇವಾಗ ಸಪೋರ್ಟ್ ಮಾಡಿದ್ರೆ ಮುಂದೇನು ಹೀಗೆ ನಡೆಯುತ್ತೆ ಮಾಮ್ ಇನ್ ಲಾ. ಅದಕ್ಕೆ ಅವ್ರ ಮೊಬೈಲ್ನ ತಗೊಂಡು ನಾನು ಹೊರಗೆ ಹೋಗ್ತಿದ್ದೀನಿ. ಸಾಕಾಗಿದೆ ನನ್ಗೆ. ನೀವು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಬುದ್ಧಿ ಹೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ಯಾ ಮಾನ್ಸಿ? ನನಗೆ ಮನ್ಸಿಗೆ ನೆಮ್ಮದಿ ಬೇಕು. ಇಲ್ಲಿದ್ರೆ ಸತ್ಯವಾಗ್ಲೂ ಸಿಗಲ್ಲ. ಹರ್ಷನ್ ಒಬ್ರನ್ನೇ ಬಿಡಿ, ಅವ್ರು ಸರಿ ಹೋಗ್ತಾರೆ. ಮಾನ್ಸಿ, ಹರ್ಷನ್ ಒಬ್ಬನೇ ಬಿಟ್ಟು ಹೋಗ್ಬೇಡ, ಅವ್ನು ಹೆದರ್ಕೊಳ್ತಾನೆ. ಮಾನ್ಸಿ, ನಡೀರಿ ನಾವೇ ಹೋಗಿ ರೂಮ್ ಬಾಗಿಲು ತೆಗೆಯೋಣ. ಅಮ್ಮ, ಕೀ ಅಕ್ಕ ತಗೊಂಡು ಹೋಗಿದ್ದಾರೆ. ಮಂದ, ನೀನ್ ಹೋಗಿ ಆರ್ಯನ್ ಎಪ್ಸು. ಸರಿ ಅಮ್ಮ. ಮಂದ ನಿಂದ್ರು. ಇನ್ನು 24 ತಾಸು ಅವ್ರನ್ನ ಯಾರು ಮಾತಾಡ್ಸಬಾರ್ದು ಅಂತ ಯಜಮಾನ್ರು ಹೇಳ್ಯಾರ. ಅಮ್ಮ, ನಾನೇ ಹೋಗಿ ಎಪ್ಸ್ತೀನಿ. ಹರ್ಷ, ಹರ್ಷ, ಹೆದರ್ಕೋಬೇಡ, ಬಾಗಿಲು ತೆಗಿತೀವಿರು.
ಆರ್ಯ ಸಣ್ಣ ಯಜಮಾನ್ರೆ ಹೆದರ್ಬೇಡ್ರಿ, ಬಾಗಿಲು ತೆರೆಯೋ ಪ್ರಯತ್ನ ಮಾಡ್ಲಿಕ್ಕತ್ತೇವೆ. ಹೊಸ್ಮಣಿ ಬಾಗಿಲು ತೆಗೀರಿ ಪ್ಲೀಸ್, ಬೇಗ 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 ಹೊಸ್ಮಣಿ. ಗೋಪಿ ಬಾಗಿಲು ಹೊಡಿ. ಮಾನ್ಸಿ ಅಕ್ಕ ಬೈತಾರೆ. ಆರ್ಯ ಅರೆ ಯಾಕಮ್ಮ ಏನಾಯ್ತು? ಆರ್ಯ ನಿನಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ಕೊಂಡಿದ್ದೆ. ಹರ್ಷಗೇನಾಯ್ತು? ಹರ್ಷನ ಮಾನ್ಸಿ ಕೂಡಾಕಿದ್ದಾಳೆ. ಕೂಡ ಹಾಕಿದಾರ? ಯಾಕೆ? ಸರಿ ಬನ್ನಿ ನೋಡೋಣ. ಹರ್ಷ 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 ಸಮಾಧಾನ ಮಾಡ್ಕೋ, ಹೆದರ್ಕೋಬೇಡ, ನಾನು ಬಂದಿದ್ದೀನಿ. ಹರ್ಷ ಹರ್ಷ ಏನು ಮಾತಾಡ್ತಾ ಇಲ್ವಲ್ಲಪ್ಪ. ನೀವು ಅಳಬೇಡಿ, ಎಲ್ಲ ಸರಿಗೆ ಹೋಗುತ್ತೆ. ಹರ್ಷ ಏನ್ ಎಳಿತಾ ಇದೆಯಾ? ಜರುಗು. ಹರ್ಷ ಏನಾಗಿಲ್ಲ, ಬಾ 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 ರಾಜ ಬಾ. ಹರ್ಷ ಏನಾಯ್ತಪ್ಪ? ಹರ್ಷ ಬಾ. ದಾದಾ जाने